ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು 32 ತರಗತಿಗಳಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನು ಒಂದೊಂದಾಗಿ ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿವೇಕಾನಂದರ ಬಗ್ಗೆ ಅವರ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ನರೇಂದ್ರ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು, ಅವನು ಜಗತ್ತಿಗೆ ಬೋಧನೆ ಮಾಡಲಿಕ್ಕೋಸ್ಕರನೇ ಬಂದಿದ್ದಾನೆ ಅಂತ ಹೇಳಿ. ನಾವು ಅವರ ಜೀವನ ಮತ್ತು ಬೋಧನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಯಾರೋ ಒಬ್ಬ ಜಗದ್ಗುರು ಮಾತ್ರ ಈ ರೀತಿ ಬೋಧನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಹೇಗೆ ಒಬ್ಬ ವಿಜ್ಞಾನಿ ಜಗತ್ತಿಗೆ ಒಂದು ಅನ್ವೇಷಣೆ ಮಾಡೋದ್ರ ಮೂಲಕ ಒಂದು ರೀತಿ ಸಹಾಯ ಮಾಡ್ತಾನೋ, ಹೇಗೆ ವೈದ್ಯರು, ಆಮೇಲೆ ಈ ಕಾರ್ಖಾನೆಗಳನ್ನು ನಡೆಸೋವಂಥವರು, ಬಿಸ್ನೆಸ್ ಮಾಡೋವಂಥವರು, ಇವರೆಲ್ಲರೂ ಕೂಡ ಅವ್ರದ್ದೇ ರೀತಿಯಲ್ಲಿ ಜಗತ್ತಿನ ಏಳಿಗೆಗೆ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಅದೇ ರೀತಿ ಈ ಮನುಷ್ಯನ ಒಂದು ಸರ್ವತೋಮುಖವಾದ ಏಳಿಗೆಗೆ ಮತ್ತು ಮನುಷ್ಯನನ್ನು ಅವನ ಒಂದು ಈ ಎವಲ್ಯೂಷನ್, ವಿಕಾಸ ಅಂತ ಏನು ಹೇಳ್ತೀವಿ, ಆ ದಾರಿನಲ್ಲಿ ಅವನ ಜೀವನವನ್ನು ಸಂಪೂರ್ಣ ಅರ್ಥಪೂರ್ಣವಾಗಿ ಮಾಡಿಕೊಂಡು ಸಂಪೂರ್ಣ ತೃಪ್ತಿ ಮತ್ತು ಆನಂದವನ್ನು ಪಡೆಯುವಂತಹ, ಸಾರ್ಥಕ್ಯ ಭಾವವನ್ನು ಅನುಭವಿಸುವಂತಹ, ಜೀವನದಲ್ಲಿ ಒಂದು ಪರಿಪೂರ್ಣತೆಯನ್ನು ಪಡೆಯುವಂತಹ ದಾರಿಯನ್ನು ತೋರಿಸುವಂಥವರು ಆಧ್ಯಾತ್ಮಿಕ ಗುರುಗಳು. ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿವೇಕಾನಂದರು ಪ್ರಮುಖರಾದವರು. ಸೊ ನಮ್ಗೆ ಗೊತ್ತಾಗುತ್ತೆ ಅವರ ಬೋಧನೆಗಳನ್ನು ಓದಿದಾಗ ಹೇಗೆ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನಕ್ಕೆ ಅನ್ವಯವಾಗುತ್ತೆ ಅಂತ ಹೇಳಿ. ಸೊ ಅವರ ಗುರುಗಳು ಏನು ಹೇಳಿದರು, ನರೇಂದ್ರ ಜಗತ್ತಿಗೆ ದಾರಿ ತೋರಿಸ್ತಾನೆ ಅಂತ ಹೇಳಿ, ಅದನ್ನು ನಾವು ಅವರ ಬೋಧನೆಗಳನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಒಂದು ಕಾಲಘಟ್ಟದಲ್ಲಿ ಈ ಜಗತ್ತಿಗೆ ಮಾರ್ಗದರ್ಶಕರಾಗಿರುವಂಥವರು ವಿವೇಕಾನಂದರೇ. ಅವರಲ್ಲಿ ವೈಜ್ಞಾನಿಕ ಮನೋಭಾವ ಇತ್ತು. ಅವರು ಆಧ್ಯಾತ್ಮಿಕ ಶಿಖರದಲ್ಲಿ ಇದ್ದಂಥವರು, ಪರಿಶುದ್ಧರಾಗಿದ್ದಂಥವರು, ಜಗತ್ತನ್ನು ಪ್ರೀತಿಸಿದಂಥವರು, ಆಳವಾದ ಜ್ಞಾನವನ್ನು ಹೊಂದಿದ್ದಂಥವರು. ನಾವು ಏನನ್ನು ಒಂದು ಆಶಾಭಾವನೆ ಇಟ್ಕೊಂಡು ನೋಡ್ತಾ ಇದ್ದೀವಿ ಇವತ್ತು, ಇಡೀ ವಿಶ್ವವೆಲ್ಲ ಒಂದಾಗಬೇಕು ಅಂತ ಹೇಳಿ, ಆ ಒಂದು ಬೋಧನೆಯನ್ನು ಮುಖ್ಯವಾಗಿ ಅವರು ನಮಗೆ ಕೊಟ್ಟಿರುವಂಥದ್ದು. ಸೊ ಈ ರೀತಿ ಅವರು ಈಗ ಒಂದು ಕಾಲಕ್ಕೆ ನಮಗೆ ಸಾಕಷ್ಟು ಪ್ರಸ್ತುತರಾಗ್ತಾರೆ. ಸೊ ನೀವು ಆಗಲೇ ನೋಡಿದ್ದೀರ, ನಾನು ಅಷ್ಟೊಂದು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದಾಗಲೂ ಕೂಡ ಪ್ರತಿಯೊಂದು ಪಾಯಿಂಟು ಕೂಡ ಅದು ನಮಗೆ ಹೇಳಿರೋ ಹಾಗೇ ಇದೆ. ಒಬ್ಬರು ಕೇರಳದಲ್ಲಿ ಒಂದು ಬುಕ್ ತೊಗೊಂಡಿದ್ದವರು ನಮ್ಮ ಪುಸ್ತಕನ ಅವರು ಕೂಡ ನನಗೆ ಮೇಲ್ ಮಾಡಿದರು, ನಂಗೆ ಓದಬೇಕಾದ ಸ್ವಾಮೀಜಿ ನನಗೇ ಹೇಳ್ದಂಗಿದೆ ಅಂತ ಹೇಳಿ. ಹೌದು, ನಮಗೆ ನಿಮಗೆವರೆಗೂ ಎಲ್ಲರಿಗೂ ಹೇಳಿದ್ದಾರೆ. ನಾವು ಎಷ್ಟು ಬೇಗ ಅವರ ಒಂದು ಭಾವನೆಗಳನ್ನು ಗ್ರಹಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವೋ, ಸಮಾಜದಲ್ಲೂ ಕೂಡ ಅದನ್ನು ಪ್ರಚಾರಗೊಳಿಸ್ತೀವೋ, ಅಷ್ಟು ಕೂಡ ನಮಗೂ ಜಗತ್ತಿಗೆ ಎರಡಕ್ಕೂ ಒಳ್ಳೆಯದಾಗತ್ತೆ. ಅವರ ಮಾತಿನಲ್ಲೇ ಹೇಳಬೇಕು ಅಂತ ಹೇಳಿದ್ರೆ, ನಾವು ಹೇಗಿರಬೇಕು ಅಂತ ಹೇಳಿದ್ರೆ, ಆತ್ಮನೋ ಮೋಕ್ಷಾರ್ಥಂ ಜಗತಿಥಾಯ ಚ. ನಾವು ಬದುಕುವಂಥ ರೀತಿ ನಮ್ಮನ್ನು ಉತ್ತಮವಾದ ಸ್ಥಿತಿಗೆ ಕರ್ಕೊಂಡು ಹೋಗಬೇಕು, ಅದೇ ರೀತಿ ಜಗತ್ತಿಗೂ ನಮ್ಮಿಂದ ಒಳ್ಳೆಯದಾಗಬೇಕು ಅಂತ ಹೇಳಿ ಅವರ ಬೋಧನೆಯಲ್ಲೂ ಕೂಡ ಆ ರೀತಿಯೇ ಬರುತ್ತೆ. ನಾವು ಈಗಾಗಲೇ ಬಿ ಒನ್ ವಿತ್ ಗಾಡ್ ಈ ಪುಸ್ತಕದಲ್ಲಿ 127 ಅಂಶಗಳನ್ನು 2ನೇ ಅಧ್ಯಾಯದಲ್ಲಿ ಕವರ್ ಮಾಡಿ ಇವತ್ತು ಮುಂದೆ ಹೋಗೋಣ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಒನ್ ಆಫ್ ಮೈ ಮಾಸ್ಟರ್ಸ್ ದ ಸೇಯಿಂಗ್ಸ್, ಲಿವಿಂಗ್ ಇನ್ ಎ ರೂಮ್ ಕವರ್ಡ್ ವಿತ್ ಸೂತ್, ಹವೆವರ್ ಕೇರ್ಫುಲ್ ಯು ಮೇ ಬಿ, some spots must stick to your clothes. So, however one may try to be good and holy, so long he is in the world, some part of his nature must gravitate downwards ಅಂತ ಹೇಳಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾಯಿದ್ರು,
ಹೇಗೆ ಒಂದು ಕೊಠಡಿ ಯಾವುದರಲ್ಲಿ ಈ ಒಂದು ಮಸಿ ಜಾಸ್ತಿ ಇದೆಯೋ, ಮಸಿ ಇರುವಂತಹ ಒಂದು ರೂಮು, ನೀವು ಅಲ್ಲಿಗೆ ಹೋದಾಗ ನೀವೆಷ್ಟೇ ಹುಷಾರಾಗಿದ್ದರೂ ಕೂಡ ಕೆಲವು ಮಸಿಯ ಆ ಬಣ್ಣ ಬಟ್ಟೆಗೆ ಅಂಟ್ಕೊಂಡು ಬಿಡುತ್ತೆ ಅಂಥೇಳಿ. ಅದೇ ಥರ ನೀವು ಎಷ್ಟೇ ಪ್ರಯತ್ನ ಮಾಡೋದು ಕೂಡ ಈ ಜಗತ್ತಿನಲ್ಲಿ ಒಳ್ಳೆಯವರಾಗಿರಲಿಕ್ಕೆ, ಪವಿತ್ರವರಾಗಿರಲಿಕ್ಕೆ, ನಾವು ಎಲ್ಲಿ ತನಕ ಈ ಜಗತ್ತಿನಲ್ಲಿ ಇರ್ತೀವೋ ಸ್ವಲ್ಪ ಮಸಿ ನಮಗೂ ಅಂಟ್ಕೊಂಡು ಬಿಡುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಯಾರೂ ಕೂಡ ಈಗ ಸಂಪೂರ್ಣ ಸ್ಪಾಟ್ಲೆಸ್ ಕ್ಯಾರೆಕ್ಟರ್ ಅಂತ ನಾವು ಹೇಳೋದು ತುಂಬ ಕಷ್ಟ. ಯಾರು ತಗೊಂಡು ಕೂಡ ಏನಾದರೂ ಒಂದು ದೋಷ ಇರುತ್ತೆ ಅವರಲ್ಲಿ. ಆದರೆ ಯಾರು ಭಗವಂತನಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿರ್ತಾರೋ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಅಂಥವರು, ಅವರು ಇದಕ್ಕೆ ಹೊರತಾಗಿರ್ತಾರೆ. ನಾವು ಅವ್ರ ಜೀವನದಲ್ಲಿ ಇದನ್ನು ನಾವು ನೋಡ್ಬೋದು. ಆದರೆ 99% ಈ ಒಂದು ಸಮಸ್ಯೆ ಎಲ್ಲರಿಗೂ ಇರುತ್ತೆ. ನಾವು ಕೂಡ ನೋಡ್ತೀವಿ, ಕೆಲವು ಸಾಧುಗಳು, ಸನ್ಯಾಸಿಗಳು, ಗುರುಗಳು ಯಾರನ್ನ ನಾವು 100% ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅವರು ಆ ರೀತಿ ಇರ್ತಾರೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಒಂದೇನಂತ ಹೇಳಿದ್ರೆ ಅವರು ಇನ್ನೂ ಆ ಹಂತವನ್ನು ಮುಟ್ಟಿರೋದಿಲ್ಲ, ಆ ಪರಿಪೂರ್ಣತೆಯ ಹಂತವನ್ನು. ಅದು ಒಂದು. ಮತ್ತು ಅವರಿಷ್ಟೇ ಎಲ್ರಿಗೂ ಜಗತ್ತಿನಲ್ಲಿ ಒಡನಾಟ ಇರೋದರಿಂದ ಕೆಲವು ದೋಷಗಳು ಅವರಲ್ಲೂ ಕೂಡ ಇರುತ್ತೆ. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ದೇರ್ ಇಸ್ ನೋ ಸ್ಟೇಷನ್ ಆಫ್ ರೆಸ್ಟ್, ಐದರ್ ಯು ಪ್ರೋಗ್ರೆಸ್ ಅಪ್ವರ್ಡ್ಸ್ ಆರ್ ಯು ಗೋ ಬ್ಯಾಕ್ ಆ್ಯಂಡ್ ಡೈ ಔಟ್. The only sign of life is going outward and forward and expansion. Contraction is death ಅಂತ ಹೇಳಿ. ಎಲ್ಲೂ ಕೂಡ ನಮಗೆ ವಿಶ್ರಾಂತಿ ಅನ್ನೋದಿಲ್ಲ. ನಾವು ಮುಂದಕ್ಕೆ ಹೋಗಬೇಕು ಅಥವಾ ಹಿಂದಕ್ಕೆ ಹೋಗಬೇಕು. ಹಿಂದಕ್ಕೆ ಹೋದರೆ ಸಾಯೋದಂತೂ ನಿಶ್ಚಿತ. ಜೀವನದ ಒಂದು ಚಿಹ್ನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಮುಂದಕ್ಕೆ ಹೋಗುವಂಥದ್ದು, ವಿಸ್ತಾರವಾಗುವಂಥದ್ದು, ಮತ್ತು ನಮ್ಮ ಒಂದು ಸೀಮಿತವಾದ ಒಂದು ಕೇಂದ್ರ ನಾವೇನು ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಆಚೆ ಹೋಗಿ ನಾವು ವಿಸ್ತಾರವಾಗುವಂಥದ್ದು. ಸೊ ಇದನ್ನು ಮಾಡದೆ ನಾವು ಸಂಕುಚಿತತೆಗೆ ಹೋದರೆ ಅದು ಸಾವಾಗುತ್ತೆ ನಮಗೆ ಅಂತ ಹೇಳ್ತಾರೆ ಅವರು. ಆಮೇಲೆ ಹೇಳ್ತಾರೆ, ಗ್ರ್ಯಾಜುವಲಿ ಆಲ್ ದಿಸ್ ವಿಲ್ ಕಮ್ ಅಬೌಟ್. ಒನ್ ಶುಡ್ ಕ್ರಾಸ್ ಎ ರೋಡ್ ಸ್ಲೋಲಿ ಆ್ಯಂಡ್ ಕಾಶಿಯಸ್ಲಿ. ಒನ್ ಶುಡ್ ಪ್ಯಾಚ್ ಎ ಕ್ವಿಲ್ಟ್ ಕೇರ್ಫುಲಿ and cautiously. So should one be slow and cautious in crossing a mountain ಅಂತ ಹೇಳಿ. ಪ್ರತಿಯೊಂದು ಕೂಡ ನಿಧಾನವಾಗಿ ಆಗುತ್ತೆ. ಒಂದು ರಸ್ತೆಯನ್ನು ನಾವು ಕ್ರಾಸ್ ಮಾಡಬೇಕಾದ್ರೆ ಟ್ರಾಫಿಕ್ ಜಾಸ್ತಿ ಇದ್ದರೆ ನಿಧಾನವಾಗಿ ಕ್ರಾಸ್ ಮಾಡಬೇಕು, ಹುಷಾರಾಗಿ. ಅದೇ ರೀತಿ ಒಂದು ಬಟ್ಟೆ ಹರಿದು ಹೋಗಿದ್ದರೆ ನಾವು ಅದನ್ನು ಹೊಲಿಗೆ ಹಾಕಬೇಕು ಅಂದರೆ ಅದನ್ನು ಕೂಡ ನಾವು ನಿಧಾನವಾಗಿ ತಾಳ್ಮೆಯಿಂದ ಮಾಡಬೇಕಾಗತ್ತೆ, ಎಚ್ಚರವಾಗಿ. ಅದೇ ರೀತಿ ನಾವು ಒಂದು ಬೆಟ್ಟವನ್ನು, ಪರ್ವತವನ್ನು ಹತ್ತಬೇಕಾದರೂ ಕೂಡ ನಿಧಾನವಾಗಿ, ಹುಷಾರಾಗಿ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಅದು ನಾವು ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ಬೋದು. ಪ್ರತಿಯೊಂದು ಆಗುತ್ತೆ, ಆದರೆ ನಾವು ಹುಷಾರಾಗಿ, ನಿಧಾನವಾಗಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಹೇಳ್ತಾರೆ, ಶ್ರೇಯಾಂಸಿ ಬಹುವಿಘ್ನಾನಿ. ಆಲ್ ನೋಬಲ್ ಅಂಡರ್ಟೇಕಿಂಗ್ಸ್ ಆರ್ ಫ್ರಾಟ್ ವಿತ್ ಅಬ್ಸ್ಟಕಲ್ಸ್. It is quite in the nature of things. Keep up the deepest mental poise. Take not even the slightest notice of what puerile creatures may be saying against you. Indifference, indifference, indifference ಅಂತ ಹೇಳ್ತಾರೆ. ಶ್ರೇಯಾಂಸಿ ಬಹುವಿಜ್ಞಾನಿ, ಇದು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಬರುವಂತಹ ಒಂದು ಮಾತು. ಒಂದು ಒಳ್ಳೆಯ ಕೆಲಸ, ಅದಕ್ಕೆ ಸಾಕಷ್ಟು ವಿಘ್ನಗಳು ಬರುತ್ತೆ ಅಂತ ಅಂದ್ಬಿಟ್ಟು, ಅದು ಸ್ವಭಾವನೆ ಆ ರೀತಿ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಮಾನಸಿಕ ಸಮತೋಲನವನ್ನು ಕಳ್ಕೋಬಾರ್ದು. ಜನ ಏನೇನೋ ಹೇಳ್ತಾ ಇರ್ತಾರೆ, ಅದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ. ನಾನೊಂದು ಸಲ ಇಲ್ಲಿ ರಾಮಕೃಷ್ಣ ಮಠ ಔರಂಗಾಬಾದ್ ಅಲ್ಲಿ ಒಂದು ದೇವಸ್ಥಾನ, ರಾಮಕೃಷ್ಣ ಆಶ್ರಮದ್ದು ಹೊಸದು ಒಂದು ತುಂಬ ಅದ್ಭುತವಾಗಿರುವಂತಹ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಇತ್ತು. ಅದರ ಅಧ್ಯಕ್ಷ ಸ್ವಾಮೀಜಿಯವರು ಭಾಷಣ ಮಾಡಬೇಕಾದ್ರೆ ಈ ಒಂದು ಶಾಸ್ತ್ರವಾಕ್ಯವನ್ನು ಉದ್ಧರಿಸಿದ್ರು, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳಿ. ಅವರು ಒಂದು ತುಂಬ ದೊಡ್ಡ ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ರು.
ಹೇಗೆ ಬೇಲೂರು ಮಠ ಕೋಲ್ಕತ್ತಾದಲ್ಲಿ ತುಂಬ ಅದ್ಭುತವಾಗಿದೆಯೋ ಅದೇ ರೀತಿಯಲ್ಲಿ ಒಂದು ಮಠವನ್ನು ಅವರು ಔರಂಗಾಬಾದ್ನಲ್ಲಿ ಮಾಡಬೇಕು. ಅಂದರೆ ಅಷ್ಟೊಂದು ದೊಡ್ಡದಲ್ಲ, ಅಂದರೆ ಅದೇ ಒಂದು ಆರ್ಕಿಟೆಕ್ಚರ್ನಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಕೈ ಹಾಕಿಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಿದೆ, ತುಂಬ ಖರ್ಚಾಗುತ್ತೆ. ಅವ್ರಿಗೆ ತುಂಬ ಕಷ್ಟ ಆಗಿಬಿಡುತ್ತಂತೆ, ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು. ಆಗ ಅವರು ಪರಮ ಪೂಜ್ಯ ಸ್ವಾಮಿ ಸ್ಮರಣಾನಂದಜಿ ಮಹಾರಾಜ್, ಅವರು ಇವಾಗಿನ ರಾಮಕೃಷ್ಣ ಮಠದ ಅಧ್ಯಕ್ಷರು, ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರಂತೆ, ಸ್ವಾಮೀಜಿ ಈ ರೀತಿ ನನಗೆ ತುಂಬ ಕಷ್ಟ ಆಗಿಬಿಟ್ಟಿದೆ, ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು. ಆಗ ಸ್ಮರಣಾನಂದಜಿಯವರು ಈ ಒಂದು ವಾಕ್ಯವನ್ನು ಉದ್ಧರಿಸ್ತಾರಂತೆ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಅಂದ್ಬಿಟ್ಟು. ಆ ಒಂದು ಕಟ್ಟಡ ಕಟ್ಟಾದ ಮೇಲೆ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆ ಸಾಧುಗಳು ಹೇಳಿದ್ದ ಮಾತಿದು. ಅಂದರೆ ಹೇಗೆ ಈ ಒಂದು ವಾಕ್ಯ ನಮಗೆ ಒಂದು ದಾರಿದೀಪವಾಗಿ ಆಗಬಹುದು ಅಂತ ಹೇಳಿ. ಅಂದರೆ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಕೂಡ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ, ಮುಂದೆ ಅದು ಖಂಡಿತವಾಗ್ಲೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ಎಕ್ಸಾಂಪಲ್ ನಾನು ಪರ್ಸ್ನಲ್ ಆಗಿ ನೋಡಿದ್ದು. ಸ್ವಾಮೀಜಿ ಆಮೇಲೆ ಹೇಳ್ತಾರೆ, ಯು ಆರ್ ಎಲಿಫೆಂಟ್ಸ್ ಫಾರ್ ಸೂತ್, ವಾಟ್ ಡು ಯು ಫಿಯರ್ ಫ್ರಮ್ ಆ್ಯನ್ ಆ್ಯಂಟ್ ಬೈಟ್ ಅಂತ ಅಂದ್ಬಿಟ್ಟು. ನೀವೆಲ್ಲ ಆನೆಗಳ ಥರ, ಅಂದರೆ ಅಷ್ಟು ನೀವು ದೊಡ್ಡವರು ಅಂತ ಹೇಳಿ, ನೀವೆಲ್ಲ ಒಂದು ಇರುವೆ ಕಚ್ಚರು ಭಯ ಪಡಬೇಕಾ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಅಂತರಾತ್ಮದಲ್ಲಿರುವಂಥ ಶಕ್ತಿ ಅದು ಅಗಾಧವಾಗಿರುವಂಥದ್ದು. ಈ ಸಣ್ಣ ಪುಟ್ಟ ಕಷ್ಟಗಳಿಗೆಲ್ಲ ನಾವು ಭಯ ಪಡಬಾರ್ದು ಅಂದೇಳಿ. ಹೇಗೆ ಒಂದು ಆನೆಗೆ ಇರುವೆ ಕಚ್ಚಿದ್ರೆ ಯಾವುದೇ ರೀತಿಯ ಒಂದು ಪರಿಣಾಮ ಉಂಟಾಗಬಾರ್ದು, ಅದೇ ಥರ ನಮಗೆ ಈ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ನಾವು ಅದ್ರ ಬಗ್ಗೆ ಅದರಿಂದ ವಿಚಲಿತರಾಗಬಾರ್ದು ಅಂತ ಹೇಳಿ. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಆಲ್ ಗ್ರೇಟ್ ಅಂಡರ್ಟೇಕಿಂಗ್ಸ್ ಆರ್ ಅಚೀವ್ಡ್ ಥ್ರೂ ಮೈಟಿ ಅಬ್ಸ್ಟಕಲ್ಸ್. ಅದೇ ಐಡಿಯಾ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಎಲ್ಲ ಮಹತ್ ಕಾರ್ಯಗಳು ಕೂಡ ನಾವು ಅದನ್ನು ಸಾಧಿಸೋಕ್ಕೆ ಮೊದಲು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿ ನಾವು ಅದನ್ನು ಸಾಧಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳ್ತಾರೆ, ಎವ್ರಿಥಿಂಗ್ ಪ್ರೊಸೀಡ್ಸ್ ಸ್ಲೋಲಿ ಬೈ ಡಿಗ್ರೀಸ್, ಪೇಷನ್ಸ್, ಪ್ಯೂರಿಟಿ, ಪರ್ಸೀವರೆನ್ಸ್ ಅಂತ ಹೇಳಿ. ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ, ನಮಗೆ ಪ್ರತಿಯೊಂದು ಕೂಡ ನಿಧಾನವಾಗಿ ಆಗುತ್ತೆ, ಸ್ವಲ್ಪ ಸ್ವಲ್ಪ ಆಗುತ್ತೆ. ತಾಳ್ಮೆ, ಪರಿಶುದ್ಧತೆ, ಸತತ ಪ್ರಯತ್ನ, ಅವಿರತ ಪ್ರಯತ್ನ. ವಿವೇಕಾನಂದರು ಮತ್ತೆ ಮತ್ತೆ ಈ 3 ಅಂಶಗಳನ್ನು ಸ್ಟ್ರೆಸ್ ಮಾಡ್ತಾಯಿದ್ರು. ಪೇಷನ್ಸ್, ತಾಳ್ಮೆ; ಪ್ಯೂರಿಟಿ, ಆ ಪವಿತ್ರತೆ, ಮೋಸ ಮಾಡದೇ ಇರೋವಂಥದ್ದು, ಅಡ್ಡದಾರಿ ಹಿಡಿದೇ ಇರೋವಂಥದ್ದು ಅದು; ಪರ್ಸಿವಿಯರೆನ್ಸ್, ಮತ್ತೆ ಮತ್ತೆ ನಾವು ಎಫರ್ಟ್ ಹಾಕಿ ಮಾಡ್ತಾ ಇರೋವಂಥದ್ದು. ಅವ್ರು ಹೇಳ್ತಾರೆ, ನೀನು 1000 ಸಲ ಬಿದ್ದರೂ ಕೂಡ ಮತ್ತೊಂದು ಸಲ ಪ್ರಯತ್ನ ಮಾಡು ಅಂತ ಹೇಳಿ. ಅಂದರೆ ಅವರು ಆ ಪರಿಶ್ರಮಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದನ್ನು ಕೊಡಲೇ ಇಲ್ಲ. ನಾವು ಎಲ್ಲಿ ತನಕ ನಾವು ಸಾಧನೆಯನ್ನು ಮಾಡಿರೋದಿಲ್ವೋ ಅಲ್ಲಿ ತನಕ ನಾವು ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಹೇಳ್ತಾರೆ, ಇಫ್ ಯು ಹ್ಯಾವ್ ದ ಸ್ಪಿರಿಟ್ ವಿತಿನ್, ಯು ವಿಲ್ ನೆವರ್ ಫೇಲ್ ಟು ಅಟ್ರ್ಯಾಕ್ಟ್ ಅದರ್ಸ್ ಅಂಥೇಳಿ. ನಿಮ್ಮಲ್ಲಿ ಶಕ್ತಿ ಇದ್ದರೆ, ಆ ಚೈತನ್ಯ ಇದ್ದರೆ, ಆ ಹುರುಪಿದ್ದರೆ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು. ಇನ್ನೊಂದು ಪಾಯಿಂಟ್ ತೊಗೊಳ್ಳೋಣ. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಈಚ್ ಒನ್ ವಿಲ್ ಹ್ಯಾವ್ ಟು ಸೇವ್ ಹಿಮ್ಸೆಲ್ಫ್, ಈಚ್ ಒನ್ ಟು ಡೂ ಇಸ್ ಓನ್ ವರ್ಕ್. ಪ್ರತಿಯೊಬ್ಬನೂ ಕೂಡ ಅವನೇ ಕಾಪಾಡ್ಕೋಬೇಕು, ಅವನ ಕೆಲಸವನ್ನು ಅವನೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳ್ತಾರೆ, ಇಟ್ ಈಸ್ ದಟ್ ಎಟರ್ನಲ್ ಲವ್, ಅನ್ರಫಲ್ಡ್ ಇಕ್ವಾನಿಮಿಟಿ ಅಂಡರ್ ಆಲ್ ಸರ್ಕಮ್ಸ್ಟಾನ್ಸಸ್, ಆ್ಯಂಡ್ ಪರ್ಫೆಕ್ಟ್ ಫ್ರೀಡಮ್ ಫ್ರಮ್ ಜೆಲಸಿ ಆರ್ ಅನಿಮಾಸಿಟಿ ದಟ್ ವಿಲ್ ಟೆಲ್ ನಥಿಂಗ್ ಎಲ್ಸ್ ಅಂತ ಹೇಳಿ. ಅಗಾಧವಾದ ಪ್ರೇಮ, ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಸಮಚಿತ್ತದಿಂದ ಇರುವಂಥದ್ದು. ಅಸೂಯೆ ಮತ್ತು ಉದ್ವಿಗ್ನತೆ, ಅದರಿಂದ ನಾವು ಮುಕ್ತರಾಗಿರುವಂಥದ್ದು, ಅದು ನಮ್ಮ ಯಶಸ್ಸನ್ನು ಸಾಧಿಸಿಕೊಡುತ್ತೆ ನಮಗೆ ಅಂತ ಹೇಳಿ. ಸೊ ಯಾವಾಗಲೂ ಇರುವಂತಹ ಪ್ರೇಮ, ವಿಚಲಿತ ಆಗದೇ ಇರುವಂತಹ ಮನಸ್ಥಿತಿ, ಮತ್ತು ಉದ್ವಿಗ್ನತೆ ಮತ್ತು ಅಸೂಯೆಯಿಂದ ಮುಕ್ತರಾಗಿರುವಂಥದ್ದು, ಅದ್ರ ಮೂಲಕ ನಾವು ಏನೇ ಬೇಕಾದರೂ ಸಾಧಿಸ್ಬೋದು ಅಂತ ಹೇಳಿ. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಇನ್ ಫುಡ್, ಇನ್ ಮೋಡ್ಸ್ ಆಫ್ ಲೈಫ್, ಇನ್ ಥಾಟ್ ಆ್ಯಂಡ್ ಇನ್ ಲ್ಯಾಂಗ್ವೇಜ್, ಎನರ್ಜಿ ಹ್ಯಾಸ್ ಟು ಬಿ ಇನ್ಫ್ಯೂಸ್ಡ್.
With the infusion of vitality all round and the circulation of blood in all arteries and veins, one should feel the throbbing of new life in everything ಅಂತ ಹೇಳಿ ತುಂಬ ಅದ್ಭುತವಾದ ಮಾತಿದು. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಆಹಾರದಲ್ಲಿ, ನಮ್ಮ ಜೀವನ ಶೈಲಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಭಾಷೆಯಲ್ಲಿ ಶಕ್ತಿಯನ್ನು ನಾವು ಸಂಚರಿಸಬೇಕು ಅಂತ ಅಂದ್ಬಿಟ್ಟು. ಯಾವಾಗ ಎಲ್ಲ ನಮ್ಮ ದೇಹದ ಅಂಗಾಂಗಗಳಲ್ಲಿ, ನಮ್ಮ ನರನಾಡಿಗಳಲ್ಲಿ ಉತ್ತಮವಾದ ಒಂದು ರಕ್ತ ಸಂಚಾರ ಆಗುತ್ತೋ, ಶಕ್ತಿ ಸಂಚಾರ ಆಗುತ್ತೋ, ಮತ್ತು ನಮ್ಗೆ ಯಾವಾಗ ಪ್ರತಿಯೊಂದರೂ ಕೂಡ ಹೊಸ ಒಂದು ಜೀವನ ಕಾಣಿಸುತ್ತೋ, ಆ ರೀತಿ ನಾವು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದಾರೆ. ನಾವು ತಗೊಳ್ಳೋ ಆಹಾರದಲ್ಲಿ, ಜೀವನ ಶೈಲಿನಲ್ಲಿ, ನಮ್ಮ ಆಲೋಚನೆ, ಮಾತು ಎಲ್ಲ ಕಡೆ ನಾವು ಶಕ್ತಿಯನ್ನು ನಾವು ಕೊಡಬೇಕು ಅಂಥೇಳಿ. ಸಪ್ಪನೆಯ ಮೊರೆ ಹಾಕೊಂಡು ಕೂತ್ಕೋಬೇಡಿ, ಎಲ್ಲದರಲ್ಲೂ ಕೂಡ ಶಕ್ತಿಯನ್ನು ಸಂಚಾರ ಮಾಡಿ ಅಂಥೇಳಿ ವಿವೇಕಾನಂದರು ಮತ್ತೆ ಮತ್ತೆ ನಮಗೆ ಹೇಳುವಂಥ ಮಾತಿದು. ಶಕ್ತಿಯ ಆರಾಧಕರಾಗಿ ಶಕ್ತಿಯನ್ನು ಜೀವನದಲ್ಲಿ ವ್ಯಕ್ತಗೊಳಿಸಿ ಜಗನ್ಮಾತೆಗೆ ಪ್ರಾರ್ಥನೆ ಮಾಡಿ, ಅನಂತವಾದ ಶಕ್ತಿ ನಿಮಗೆಲ್ಲ ಬರುತ್ತೆ ಅಂತ ಅವರು ಹೇಳ್ತಾರೆ. ಇವತ್ತಿಗೆ ಇಷ್ಟು ಸಾಕು, ಮತ್ತೆ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.